ಕರಾವಳಿ ವಾಯ್ಸ್. ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮುಖ್ಯ ಕಾರ್ಯದರ್ಶಿಗಳು ವಿಧಾನಸೌಧಕ್ಕೆ ಕಳಿಸಬೇಕು ಅಂತ ಹೇಳಿ ಮನವಿ ಮುಖ್ಯವಾಗಿ ಬಿಡದಿಯಲ್ಲಿ ಹೊಸ ಟೌನ್ಶಿಪ್ ತರೋದಕ್ಕೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭಾಳ ದೊಡ್ಡ ಪ್ರಯತ್ನ ಮಾಡಿ ಅಲ್ಲಿ ಟೌನ್ಶಿಪ್ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ತಕ್ಷಣ ನಿಲ್ಲಿಸಬೇಕು. ಯಾಕೆಂದರೆ ರೈತ ವಿರೋಧ ನೀತಿ ಇದು ಅನ್ನೋದು ನಮ್ಮ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಹೇಳಿದ್ದಾರೆ. ಅವರು ರೈತರ ಹತ್ರ ಹೋಗಿ ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಕಂಡಂಥ ಅಂಶ ಏನಂದರೆ 750 ರೈತರಲ್ಲಿ 780 ರೈತರಲ್ಲಿ 631 ರೈತರು 1 ಎಕರೆಕ್ಕಿಂತ ಸಣ್ಣ ಹಿಡಿಯೊಳಗಾದ್ರೆ ಚಿಕ್ಕ ಹಿಡಿಯೊಳಗಾದ್ರೆ ಅವರ ಜಮೀನಿಗೆ ಖರೀದಿ ಕೊಟ್ಟು ಅವ್ರ ಜೀವನೋಪಾಯ ಮುಂದೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಭಾಗದಲ್ಲಿ ವಿಶೇಷವಾಗಿ ರೇಷ್ಮೆ ಬೆಳೆಗಾರರಿರ್ತಾರೆ, ಅಥವಾ ತುಳಸಿ ಮಾಲೆ ಮಾಡ್ತಾರೆ, ಹೂವಿನ ಮಾಲೆ ಮಾಡ್ತಾರೆ. ಹೀಗೆ ಸಣ್ಣ ಸಣ್ಣ ರೈತರು ಅವ್ರ ಜೀವನವನ್ನು ಕಂಡುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ 6 ಲಕ್ಷ ಲೀಟ್ರು ಆ ಭಾಗದಲ್ಲಿ ಹಾಲು ಉತ್ಪಾದನೆ ಆಗ್ತಾಯಿದೆ. ಇದೇನಾದರೂ ಇವರು ಈಗಾಗಲೇ ನೋಟಿಫಿಕೇಷನ್ನು 458 ಎಕರೆಗೆ ಸ್ಟಾರ್ಟ್ ಆಗಿದೆ. ಮುಂದಿನ ದಿನದಲ್ಲಿ 8,000 ಎಕರೆವರೆಗೂ ಹೋಗೋದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಮ್ಮ ಒತ್ತಾಯ ಇಷ್ಟೇ, ಯಾವ ಕಾರಣಕ್ಕೂ ಅಲ್ಲಿ ಮಾಡಬಾರ್ದು. ನಿಮ್ಗೆ ಅಭಿವೃದ್ಧಿನೇ ಮಾಡೋದು ಇದ್ದರೆ ಅಲ್ಲಿ ನೆಲಮಂಗಲ ಪಕ್ಕದಲ್ಲಿ 5,000 ಎಕರೆ ಇನ್ನೂ ಹಾಗೆ ಬಿಟ್ಕೊಂಡಿದೆ, ಅಲ್ಲಿ ಮಾಡಿ. ಸರ್ಕಾರ ಅಭಿವೃದ್ಧಿ ಮಾಡಬೇಕು ಅಂದಾಗ ಜಾಗ ಇದ್ದಾಗ ಇಂಥ ಯೋಜನೆಗಳು ಮಾಡಬೇಕು. ಜಾಗ ಮಾಡಿದ್ರೆ ರಿಯಲ್ ಎಸ್ಟೇಟ್ ದಂಧೆಗೆ ಸರ್ಕಾರ ಪರೋಕ್ಷವಾಗಿ ಕೈ ಹಾಕಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಗೊತ್ತಾಗ್ತಾಯಿದೆ. ಅದಕ್ಕೆ ತಕ್ಷಣ ನಿಲ್ಲಿಸಬೇಕು, ರೈತ ವಿರೋಧಿ ನೀತಿಯನ್ನು ಕೈ ಬಿಡಬೇಕು ಅನ್ನೋದೇ ನಮ್ಮ ವಾದ. ಮತ್ತು ಆ ರೈತರು ಸಣ್ಣ ರೈತರಿಗೆ ಆಗ್ತಿರೋ ಅನ್ಯಾಯದಿಂದ ನಮ್ಮ ಬೆಂಗಳೂರಿಗೆ ಹಾಲು ಬರೋದು ಕಡಿಮೆ. ಮತ್ತು ಇವೆಲ್ಲ ಕಾರಣದಿಂದ ಬಿಡಬೇಕು.